ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಸ್ ಜಾನಕಿ ದೇಶ ಕಂಡ ಪ್ರಸಿದ್ಧ ಹಿನ್ನೆಲೆ ಗಾಯಕಿ, ದಕ್ಷಿಣ ಭಾರತದ ಗಾನ ಕೋಗಿಲೆ. ಇಂಥ ಎಸ್ ಜಾನಕಿ ಜೀವನದ ಹಾದಿ ಹೇಗಿತ್ತು, ಅನುಭವಿಸಿದ ಕಷ್ಟಗಳೇನು, ಗಂಡ ಮತ್ತು ಮಗನನ್ನ ಕಳೆದುಕೊಂಡಿದ್ದು ಹೇಗೆ, ಬಿಟ್ಟು ಹೋದ ಆಸ್ತಿ ಎಷ್ಟು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. 1938ರ ಏಪ್ರಿಲ್ 23ರಂದು ಜನನ. ಎಸ್ ಜಾನಕಿ ಅಥವಾ ಸಿಸ್ಲಾ ಜಾನಕಿ ಹುಟ್ಟಿದ್ದು 1938ರ ಏಪ್ರಿಲ್ 23ನೇ ತಾರೀಕು. ಅಂದಿನ ಮದ್ರಾಸ್ ಪ್ರಾಂತ್ಯದ ಪಲ್ಲಪಟ್ಲ ಎಂಬಲ್ಲಿ. ಈಗ ಇದು ಆಂಧ್ರ ಪ್ರದೇಶದಲ್ಲಿದೆ. ತಂದೆ ಸಿಸ್ಲಾ ಶ್ರೀರಾಮಮೂರ್ತಿ ಆಯುರ್ವೇದಿಕ್ ಡಾಕ್ಟರ್ ಮತ್ತು ಸ್ಕೂಲ್ ಮೇಸ್ಟ್ರು ಆಗಿದ್ರು. ಹೀಗಾಗಿ ಇವರ ಕುಟುಂಬ ಸಿರ್ಸಿಲಾ, ರಾಜಮಂಡ್ರಿ ಮುಂತಾದ ಕಡೆ ಶಿಫ್ಟ್ ಆಗ್ಬೇಕಾಯ್ತು. ಇಂಥ ಜಾನಕಿಗೆ 6 ಮಂದಿ ಸಹೋದರಿಯರು. ಇವರದ್ದು ತೆಲುಗು ಬ್ರಾಹ್ಮಣ ಸಮುದಾಯ. ಶಾಲೆಗೆ ಹೋಗಿಲ್ಲ, ರೇಡಿಯೋನೇ ಎಲ್ಲ. ಹೌದು ಫ್ರೆಂಡ್ಸ್, ಎಸ್ ಜಾನಕಿ ಯಾವತ್ತೂ ಶಾಲೆಗೆ ಹೋಗಿಲ್ಲ. ಚಿಕ್ಕಂದಿನಲ್ಲಿ ರೇಡಿಯೋ ಕೇಳುವ ಅಭ್ಯಾಸ ತುಂಬಾ ಇತ್ತು. ಅದರಲ್ಲಿ ಬರ್ತಿದ್ದ ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆಯವರ ಹಾಡುಗಳನ್ನ ಕೇಳಿ ತಾವು ಕೂಡ ಹಾಡ್ತಿದ್ರು. ಈ ನಡುವೆ ತಂದೆಯ ನಿಧನವಾಯಿತು. ನಂತರ ಕ್ರಾಂತಿ ಕಲಾ ಮಂಡಳಿ ಸೇರಿದ ಜಾನಕಿ ಸ್ಟೇಜ್ ಪ್ರೋಗ್ರಾಂಗಳಲ್ಲಿ ಹಾಡೋಕೆ ಶುರು ಮಾಡಿದ್ರು. ವಿದ್ವಾನ್ ಪೈಡಿಸ್ವಾಮಿ ಎಂಬುವರ ಬಳಿ 1 ವರ್ಷ ಸಂಗೀತ ಕಲಿತ್ರು. ನಂತರ ತಾಯಿಯನ್ನು ಕಳೆದುಕೊಂಡು ಹೈದರಾಬಾದ್ ನಲ್ಲಿ ನೆಲೆಸಿದ್ದ ಅಕ್ಕ ಬಾವನ ಬಳಿ ಹೋದ್ರು. ಬಾವ ಕೂಡ ಸಂಗೀತ ಕ್ಷೇತ್ರದವರೇ ಆಗಿದ್ರು. ಅವರು ಜಾನಕಿಯನ್ನ ಚೆನ್ನಾಗಿ ನೋಡ್ಕೊಂಡ್ರು. 1957ರಲ್ಲಿ ಪ್ರೀತಿಸಿ ಮದುವೆಯಾದ್ರು. ಮಾವನ ಸಲಹೆ, ಚಿತ್ರರಂಗ ಪ್ರವೇಶ. ಎಸ್ ಜಾನಕಿ 1957ರಲ್ಲಿ ಪರಸ್ಪರ ಪ್ರೀತಿಸಿ ವಿ ರಾಮಪ್ರಸಾದ್ ಎಂಬುವರನ್ನ ಮದುವೆಯಾದ್ರು. ನಂತರ ಮಾವನ ಸಲಹೆ ಮೇರೆಗೆ ಚೆನ್ನೈಗೆ ಹೋಗಿ ಸಿನಿಮಾ ಹಾಡುಗಳ ಆಡಿಷನ್ ನಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಆಯ್ಕೆಯಾಗಿ ತಮಿಳಿನ ವಿಧೀನ್ ವಿಳಯಾಟು ಚಿತ್ರದ ಹಾಡನ್ನ ಹಾಡಿದ್ರು. ಕಾರಣಾಂತರಗಳಿಂದ ಸಿನಿಮಾ ರಿಲೀಸ್ ಆಗ್ಲೇ ಇಲ್ಲ. ಅದೇ ವರ್ಷ ಅಂದ್ರೆ 1957ರಲ್ಲಿ ರಾಯರ ಸೊಸೆ ಸಿನಿಮಾದ ಹಾಡೊಂದನ್ನ ಹಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ರು. ಬಳಿಕ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ತುಳು, ಸಿಂಹಳಿ, ಇಂಗ್ಲಿಷ್, ಜರ್ಮನ್ ಮುಂತಾದ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿ ಸೈ ಎನ್ನಿಸಿಕೊಂಡ್ರು. ಇವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಗಂಡ ರಾಮಪ್ರಸಾದ್. ಹೆಂಡತಿ ಜೊತೆ ರೆಕಾರ್ಡಿಂಗ್ಗೆ ಹೋಗೋದ್ರಿಂದ ಹಿಡಿದು ಎಲ್ಲವನ್ನ ನೋಡ್ಕೊಂಡ್ರು. ಈ ದಂಪತಿಗೆ ಮುರಳಿ ಕೃಷ್ಣ ಎಂಬ ಮಗ ಜನಿಸಿದ್ರು. 1962ರಿಂದ ಉಸಿರಾಟದ ತೊಂದರೆ, ಮಾತ್ರೆ ಅವಲಂಬನೆ, ಗಂಡ ನಿಧನ. ಎಸ್ ಜಾನಕಿಗೆ 1962ರಿಂದಲೇ ಉಸಿರಾಟದ ತೊಂದರೆ ಇತ್ತು. ಕೆಲವೊಂದ್ಸಲ ಹಾಡುವಾಗ ಪರಿಸ್ಥಿತಿ ಗಂಭೀರವಾಗಿದ್ದು ಇದೆ. ನಂತರ ಇಂಜೆಕ್ಷನ್, ಮಾತ್ರೆ ಎಲ್ಲ ತಗೊಂಡು ಸರಿಯಾಗ್ತಿದ್ರು. ಆದ್ರೆ ಇವರಿಗೆ ಆಧಾರವಾಗಿದ್ದ ಗಂಡ ರಾಮಪ್ರಸಾದ್ 1997ರಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದ್ರು. ಗಂಡನ ನಿಧನದ ಬಳಿಕ ಎಸ್ ಜಾನಕಿಗೆ ಮಗ ಮುರಳಿ ಕೃಷ್ಣರೇ ಸರ್ವಸ್ವ ಆಗಿದ್ರು. ಇದರ ಬೆನ್ನಲ್ಲೇ ಬಣ್ಣ ಬಣ್ಣದ ಸೀರೆಗಳಿಗೆ ವಿದಾಯ ಹೇಳಿದ ಜಾನಕಮ್ಮ ಬಿಳಿ ಸೀರೆಯ ಮೊರೆ ಹೋದ್ರು. ಜೊತೆಗೆ ಹಣೆಗೆ ಬೊಟ್ಟು ಇಡೋದನ್ನ ಬಿಟ್ಬಿಟ್ರು. ಹಲವು ಪ್ರಶಸ್ತಿ, ಪದ್ಮಭೂಷಣಕ್ಕೆ ಒಲ್ಲೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರೋ ಎಸ್ ಜಾನಕಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅಂತ ಹೇಳಿ 4 ಬಾರಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಬಂದಿದೆ. 2 ಬಾರಿ ತಮಿಳು ಹಾಡಿಗೆ ಹಾಗೂ ತಲಾ 1 ಬಾರಿ ಮಲಯಾಳಂ ಮತ್ತು ತೆಲುಗು ಹಾಡಿಗೆ. ಇದಲ್ಲದೆ 33 ಬಾರಿ ಸ್ಟೇಟ್ ಫಿಲ್ಮ್ ಅವಾರ್ಡ್ ಗಳನ್ನ ಗೆದ್ದಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಈ ಹಿಂದೆ ಕನ್ನಡದ ಹಿನ್ನೆಲೆ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಿರ್ಲಿಲ್ಲ. ಆಗ ಇದರ ವಿರುದ್ಧ ಹೋರಾಟ ಮಾಡಿದ ಜಾನಕಮ್ಮ 6 ವರ್ಷ ಕನ್ನಡದಲ್ಲಿ ಹಾಡೋದನ್ನೇ ನಿಲ್ಲಿಸಿ ಬಿಟ್ಟಿದ್ರು. ಬಳಿಕ ಹಿನ್ನೆಲೆ ಗಾಯಕ ಗಾಯಕಿಯರಿಗೂ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ತು. ಇನ್ನು 2013ರಲ್ಲಿ ಅಂದಿನ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಎಸ್ ಜಾನಕಿಗೂ ಘೋಷಿಸಿತು. ಆದ್ರೆ ಇದನ್ನ ನಯವಾಗಿ ತಿರಸ್ಕರಿಸಿದ ಜಾನಕಿ, ನನಗೆ ಸರ್ಕಾರದ ಮೇಲೆ ಬೇಸರ ಇಲ್ಲ, ಆದ್ರೆ ವೃತ್ತಿ ಜೀವನದ ಸಂಧ್ಯಾ ಕಾಲದಲ್ಲಿ ಅಂದ್ರೆ ತಡವಾಗಿ ಈ ಪ್ರಶಸ್ತಿ ಕೊಡ್ತಿರೋದಕ್ಕೆ ಬೇಸರವಿದೆ, ಹೀಗಾಗಿ ಸ್ವೀಕರಿಸಲ್ಲ. ತಾನು ಭಾರತ ರತ್ನಕ್ಕೆ
ಅರ್ಹಳು ಅಂತ ಹೇಳಿ ಸುದ್ದಿಯಾಗಿದ್ರು. 2017 ಸಾರ್ವಜನಿಕ ಗಾಯನಕ್ಕೆ ವಿದಾಯ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಎಸ್ ಜಾನಕಿ 2017ರಲ್ಲಿ ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಾರ್ವಜನಿಕ ಗಾಯನಕ್ಕೆ ವಿದಾಯ ಘೋಷಿಸಿದ್ರು. ನಂತರದ ದಿನಗಳಲ್ಲಿ ಮಗನ ಜೊತೆಗೆ ಮೈಸೂರಿನಲ್ಲಿ ವಾಸವಿದ್ರು. ಜೊತೆಗೆ ಅಭಿಮಾನಿ ಕಮ್ ಸಾಕು ಮಗ ನವೀನ್ ಎಂಬುವರ ಮನೆಯಲ್ಲೂ ಇರ್ತಿದ್ರು. 2026ರಲ್ಲಿ ಮಗ ಮುರಳಿ ಕೃಷ್ಣ ನಿಧನ. ಸೊಸೆ ಮೊಮ್ಮಕ್ಕಳು ಯಾರು ಗೊತ್ತಾ? ಎಸ್ ಜಾನಕಿ ಅವರ ಪ್ರೀತಿಯ ಮಗ ಮುರಳಿ ಕೃಷ್ಣ 2026ರ ಜನವರಿ ತಿಂಗಳಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದ್ರು. ಈ ಸುದ್ದಿ ಕೇಳಿ ಜಾನಕಮ್ಮಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಅಂದ್ಹಾಗೆ ಮುರಳಿ ಕೃಷ್ಣ ತಮಿಳುನಾಡು ಮೂಲದ ಉಮಾ ಎಂಬುವರನ್ನ ಮದುವೆಯಾಗಿದ್ರು. ಆದ್ರೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ ಪರಸ್ಪರ ದೂರವಿದ್ರು ಎನ್ನಲಾಗುತ್ತೆ. ಈ ದಂಪತಿಗೆ ಅಪ್ಸರಾ ಎಂಬ ಮಗಳಿದ್ದಾಳೆ. ಇವರು ಯೋಗ ಟೀಚರ್ ಆಗಿದ್ದಾರೆ. 2026ರಲ್ಲಿ ಎಸ್ ಜಾನಕಿ ನಿಧನ. ಎಸ್ ಜಾನಕಿ 2026ರ ಜುಲೈ 11ನೇ ತಾರೀಖು ವಯೋಸಹಜ ಕಾಯಿಲೆಗಳಿಂದ ಕೊನೆಯುಸಿರೆಳೆದ್ರು. ಇವರಿಗೆ 88 ವರ್ಷ ವಯಸ್ಸಾಗಿತ್ತು. ತಮ್ಮ ಕೊನೆ ದಿನಗಳನ್ನ ಮೈಸೂರಿನಲ್ಲೇ ಕಳಿಬೇಕು ಅಂದ್ಕೊಂಡಿದ್ದ ಇವರ ಅಂತ್ಯ ಸಂಸ್ಕಾರ ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ಕಣಿಯನಹುಂಡಿಯಲ್ಲಿ ನಡೆಯಿತು. ಮೊಮ್ಮಗಳು ಅಪ್ಸರಾ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಬಿಟ್ಟು ಹೋದ ಆಸ್ತಿ ಎಷ್ಟು ಗೊತ್ತಾ? ಎಸ್ ಜಾನಕಿ ಬಳಿ ಬರೋಬ್ಬರಿ 537 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇತ್ತು ಅಂತ ಅಂದಾಜಿಸಲಾಗಿದೆ. ಇವರು ಹೈದರಾಬಾದ್ ನಲ್ಲಿ ಭವ್ಯ ಬಂಗಲೆ, ಚೆನ್ನೈನಲ್ಲಿ ಮನೆ ಮತ್ತು ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಗಳನ್ನ ಹೊಂದಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಗಾನ ಕೋಗಿಲೆ ಎಸ್ ಜಾನಕಿ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.